ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯದ ಭಯಾನಕ ರಹಸ್ಯಗಳು. ಯಾಕೆ ನಿಮ್ಮ ಕಷ್ಟಪಟ್ಟು ಮಾಡಿದ ಸಂಪಾದನೆಯನ್ನು ಅಥವಾ ಕೆಲಸಕ್ಕೆ ಫಲ ಸಿಗುತ್ತಿಲ್ಲವೇ? ಏಕೆ ನೀವು ಪಡೆಯುತ್ತಿರುವ ಕಷ್ಟಕ್ಕೆ ಫಲವೇ ಇಲ್ಲ? ಇದರ ಎಲ್ಲರ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ. ಹೆದರಬೇಡಿ, ಇದು ಬಹಳ ಸರಳವಾದ ಉಪಾಯಗಳಿವೆ. ಇದನ್ನು ಕೇಳಿ ಮತ್ತು ನಿಮ್ಮ ಜೀವನದಲ್ಲಿ ಆವರಿಸಿಕೊಳ್ಳಿ. ನಿಮಗೆ ನಿಶ್ಚಿತ ಫಲ ಸಿಕ್ಕೇ ಸಿಗುತ್ತೆ. ಇಂದು ನಾನು ಹೇಳಲು ಹೋಗುತ್ತಿರುವ ವಿಷಯ ಬಹಳ ಜನರಿಗೆ ಭಯ ಹುಟ್ಟಿಸುವ ಸತ್ಯ. ಆದರೆ ಇದು ಸತ್ಯ ಮಾತ್ರ. ನಿಮ್ಮ ಜೀವನದೊಳಗಿನ ಇಂತಹ ಅನುಭವ ಆಗಿದೆಯೇ? ಇದು ನಿಮಗೆ ಒಂದು ಪ್ರಶ್ನೆ. ನೀವು ಎಷ್ಟೋ ಸಲ ಶ್ರಮ ಪಡುತ್ತೀರಾ, ಆದರೆ ಯಾವತ್ತಾದರೂ ನಿಮಗೆ ಫಲ ಸಿಕ್ಕಿದೆ ಅಥವಾ ನೆಮ್ಮದಿಯ ನಿದ್ದೆ ಬಂದಿದೆ? ಮತ್ತೊಬ್ಬರನ್ನು ನೋಡಿ ನಾನು ಅವರಷ್ಟೇ ಕಷ್ಟಪಡುತ್ತೇನೆ, ಆದರೆ ನನ್ನ ಹತ್ರ ಹಣ ಏಕೆ ಉಳಿಯುವುದಿಲ್ಲ? ನೀವು ದಿನರಾತ್ರಿ ಕಷ್ಟಪಡುತ್ತೀರಿ, ಇತರರಿಗಿಂತ ಹೆಚ್ಚು ಶ್ರಮಿಸುತ್ತೀರಿ, ಪ್ರಾರ್ಥನೆ ಮಾಡುತ್ತೀರಿ, ಮತ್ತೆ ಮತ್ತೆ ಪ್ರಯತ್ನಿಸುತ್ತೀರಿ, ಆದರೆ ನಿಮಗೆ ಫಲ ಸಿಕ್ಕಿದೆಯೇ? ನೀವೇ ಯೋಚನೆ ಮಾಡಿ ಹೇಳಿ. ಆದರೂ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುವುದಿಲ್ಲ. ಏನೋ ಸಣ್ಣ ಪುಟ್ಟ ಬದಲಾವಣೆ ಆಗಬಹುದು, ಆದರೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಬದಲಾವಣೆ ಆಗಿದೆಯೇ? ಇಲ್ಲ. ಹಣ ಬರುತ್ತದೆ, ಆದರೆ ಉಳಿಯುವುದಿಲ್ಲ. ಒಳ್ಳೆಯ ಅವಕಾಶಗಳು ಬರುತ್ತವೆ, ಆದರೆ ಕೊನೆಯ ಕ್ಷಣದಲ್ಲಿ ನಿಮ್ಮ ಕೈಯಿಂದ ತಪ್ಪಿಸಿಕೊಳ್ಳುತ್ತವೆ. ಇದು ನಿಜವಲ್ಲವೇ? ಇನ್ನೊಂದು, ಯಶಸ್ಸು ನಿಮ್ಮ ಹತ್ತಿರ ಬರುತ್ತದೆ, ಆದರೆ ಕೈಗೆ ಸಿಗುವುದಿಲ್ಲ. ಇದು ಎಲ್ಲವೂ ಸತ್ಯ ಎಂದು ನನಗೆ ಗೊತ್ತು. ನೀವು ಯೋಚಿಸುತ್ತೀರಾ, ಏಕೆ ಹೀಗೆ ಆಗುತ್ತಿದೆ? ನಾನು ಏನಾದರೂ ತಪ್ಪನ್ನು ಮಾಡುತ್ತಿದ್ದೇನೆ? ನನ್ನಲ್ಲಿಯೇ ಏನಾದರೂ ಕಡಿಮೆ ಇದೆ? ನಾನು ಏಕೆ ಯಶಸ್ಸುಗೊಳ್ಳಲು ಸಾಧ್ಯವಿಲ್ಲ? ನನಗೆ ದೇವರು ಯಾಕೆ ಈ ಥರ ಮಾಡುತ್ತಾರೆ? ಇದರೆಲ್ಲಕ್ಕೆ ಒಂದೇ ಉತ್ತರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವೊಮ್ಮೆ ಸಮಸ್ಯೆ ನಿಮ್ಮ ಕಷ್ಟದಲ್ಲಿಲ್ಲ, ಸಮಸ್ಯೆ ನಿಮ್ಮ ಭಾಗ್ಯದಲ್ಲಿರುತ್ತದೆ. ನಿಮಗೆ ಕೆಲವು ಗುಪ್ತ ಶಕ್ತಿಗಳು ಇರುತ್ತದೆ. ಇಂದು ನಾನು ಹೇಳಲಿರುವ 7 ಭಯಾನಕ ಜ್ಯೋತಿಷ್ಯದ ರಹಸ್ಯಗಳು. ಇದನ್ನು ಗಮನ ಕೊಟ್ಟು ಕೇಳಿ, ಏಕೆಂದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕಷ್ಟದ ಫಲವನ್ನು ನಿಶ್ಶಬ್ದವಾಗಿ ನೀವೇ ನಾಶ ಮಾಡುತ್ತಿರಬಹುದು. ಹಾಗಾದರೆ ಇನ್ನು ಏನಕ್ಕೆ ತಡೆಯೋಣ? ಆದರೆ ನಿಮಗೆ ಒಂದು ವಿಶೇಷ ಸೂಚನೆ ಏನೆಂದರೆ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಏಕೆಂದರೆ 6ನೇ ರಹಸ್ಯ ನಿಶ್ಶಬ್ದವಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸು ಹಾಗೂ ಸಾವಿರಾರು ಜನರು ತಮ್ಮದೇ ಗೊತ್ತಿಲ್ಲದೆ ತಾವು ಮೌನವಾಗಿ ತಮ್ಮ ಯಶಸ್ಸು ಫಲ ಎಲ್ಲವನ್ನು ನಾಶ ಮಾಡುತ್ತಿರುವ ಒಂದು ದೊಡ್ಡ ಕಾರಣ. ಯಾವುದೂ ರಹಸ್ಯ ಸಾಮಾನ್ಯವಲ್ಲ. ಮೊದಲನೇ ರಹಸ್ಯ ಶನಿಯ ಕರ್ಮ ಪರೀಕ್ಷೆ. ನೋಡಿ ವೀಕ್ಷಕರೇ,
ಮೊದಲನೇ ರಹಸ್ಯದಲ್ಲಿ ನಾವು ನಿಮಗೆ ತಿಳಿಸುವುದೇನೆಂದರೆ, ಶನಿ ಹೇಗೆ ನಿಮ್ಮ ಕರ್ಮದ ಪರೀಕ್ಷೆಯನ್ನು ಮಾಡುತ್ತಾನೆ. ಒಳ್ಳೆಯವನಿಗೆ ಒಳ್ಳೆಯದೇ ಕರ್ಮ, ಕೆಟ್ಟವನಿಗೆ ಕೆಟ್ಟದೇ ಕರ್ಮ ಅನ್ನುವ ಈ ಜಗತ್ತಿನಲ್ಲಿ ಬಹಳ ಕಡಿಮೆ ಜನ ಈ ಮಾತನ್ನು ನಂಬುತ್ತಾರೆ. ಏಕೆಂದರೆ ನಿಮಗೆ ತಿಳಿದಂತೆ ಒಳ್ಳೆಯನಿಗೆ ಒಳ್ಳೆಯದೇ ಕರ್ಮ ಎನ್ನುವ ಕಾಲ ಇದು ಅಲ್ಲ. ಯಾವಾಗಲೂ ಕೆಟ್ಟವನಿಗೆ ಒಳ್ಳೆಯ ಕರ್ಮ ಎಂದು ನೀವು ನಂಬಿದ್ದೀರಿ. ಆದರೆ ಜ್ಯೋತಿಷ್ಯದಲ್ಲಿ ಶನಿ ಗ್ರಹವನ್ನು ಕರ್ಮದ ನ್ಯಾಯಾಧೀಶ ಎಂದು ಕರೆಯುತ್ತಾರೆ. ಶನಿ ನಿಮ್ಮ ಜಾತಕದಲ್ಲಿ ಕೆಲವು ಸ್ಥಿತಿಗೆ ಬಂದಾಗ ಅದು ನಿಮ್ಮ ಸಹನೆಯನ್ನು ಪರೀಕ್ಷಿಸಲು ಆರಂಭಿಸುತ್ತದೆ. ನೆನಪಿರಲಿ, ನೀವು ತುಂಬ ಕಷ್ಟಪಟ್ಟರೂ ಫಲಗಳು ಮತ್ತೆ ಮತ್ತೆ ತಡವಾಗುತ್ತವೆ. ಎಷ್ಟೇ ಕಷ್ಟಪಟ್ಟರೂ ಕೆಲವೊಮ್ಮೆ ಫಲವೇ ಸಿಗುವುದಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವೊಮ್ಮೆ ಯಶಸ್ಸೇ ಸಿಗುವುದಿಲ್ಲ. ಕೆಲವೊಮ್ಮೆ ಏನೇ ಮಾಡದಿದ್ದರೂ ನಿಮ್ಮ ಮುಂದೆ ಬೇರೆಯವರಿಗೆ ಯಶಸ್ಸು ಸಿಗುತ್ತದೆ. ಅದನ್ನು ನೋಡಿ ಹಲವು ಜನರು ಆ ಸಮಯದಲ್ಲಿ ಬೇಸರಗೊಂಡು ಪ್ರಯತ್ನವನ್ನು ಬಿಡುತ್ತಾರೆ. ಇದೇ ನೀವು ಮಾಡುವ ಒಂದು ದೊಡ್ಡ ತಪ್ಪು. ನಿಮಗೆ ಒಂದು ಸತ್ಯ ಗೊತ್ತೇ? ಅದು ಏನೆಂದರೆ, ಶನಿ ನಿಮ್ಮನ್ನು ಶಿಕ್ಷಿಸುತ್ತಿಲ್ಲ, ಅವನು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ. ಎಷ್ಟೋ ಜನರು ಈ ಸತ್ಯವನ್ನು ಗಮನದಲ್ಲಿ ಇಟ್ಟುಕೊಳ್ಳಲ್ಲ. ಹಾಗೆ ನನ್ನನ್ನು ದೇವರು ಶಿಕ್ಷಿಸುತ್ತಾನೆ ಎಂದು ನಂಬಿ ಪ್ರಯತ್ನವನ್ನು ಬಿಡುತ್ತಾರೆ. ನೆನಪಿರಲಿ ವೀಕ್ಷಕರೇ, ಈ ಪರೀಕ್ಷೆಯನ್ನು ಸಹನೆಯಿಂದ ಎದುರಿಸಿದವರೇ ನಂತರ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಕಾಣುತ್ತಾರೆ. ಇವಾಗ ಎರಡನೇ ರಹಸ್ಯಕ್ಕೆ ಹೋಗೋಣ. ರಾಹುವಿನ ಮೋಸ. ಎಷ್ಟೋ ಜನರು ರಾಹು ಕಾಲದ ಸಮಯದಲ್ಲಿ ಏನೂ ಮಾಡುವುದಿಲ್ಲ. ಅವರು ಈ ಗ್ರಹವನ್ನು ಬಹಳ ಬೇಗ ನಂಬುತ್ತಾರೆ. ಹಲವು ಜನರ ಪ್ರಕಾರ ರಾಹು ಕಾಲದಲ್ಲಿ ಯಾವುದೇ ಕೆಲಸ ಮಾಡಿದರೂ ಅದು ನಿಷ್ಫಲ ಎಂದು ನಂಬುತ್ತಾರೆ. ಅದಕ್ಕೆ ಜನರು ರಾಹು ಗ್ರಹವನ್ನು ಜ್ಯೋತಿಷ್ಯದಲ್ಲಿ ಮೋಸ ಮತ್ತು ಭ್ರಮೆಯ ಗ್ರಹ ಎಂದು ಕರೆಯುತ್ತಾರೆ. ರಾಹುವಿನ ಪ್ರಭಾವ ಹೆಚ್ಚು ಇದ್ದರೆ ನಿಮ್ಮ ಕಷ್ಟ ತಪ್ಪು ದಿಕ್ಕಿನಲ್ಲಿ ಹೋಗಬಹುದು. ಎಂದರೆ ರಾಹು ಗ್ರಹದ ಪ್ರಭಾವ ನಿಮ್ಮ ಜ್ಯೋತಿಷ್ಯದ ಮೇಲೆ ಬಹಳ ಇದ್ದರೆ ನೀವು ಎಷ್ಟೇ ಕಷ್ಟಪಟ್ಟರೂ ಅದು ತಪ್ಪು ದಿಕ್ಕಿನಲ್ಲೇ ಹೋಗುತ್ತದೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದು ಕೆಟ್ಟವಾಗಿಯೇ ಕಾಣುತ್ತದೆ ಅಥವಾ ತಪ್ಪು ದಿಕ್ಕಲ್ಲೇ ಹೋಗುತ್ತದೆ. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಾ, ಆದರೆ ತಪ್ಪು ಉದ್ಯೋಗ ಆಯ್ಕೆ ಮಾಡಬಹುದು, ತಪ್ಪು ಜನರನ್ನು ನಂಬಬಹುದು, ಸರಿಯಾದ ಅವಕಾಶಗಳನ್ನು ತಪ್ಪಿಸಿಕೊಳ್ಳಬಹುದು. ಇದು ಎಲ್ಲವೂ ರಾಹು ಗ್ರಹದ ಮೋಸ. ನಂತರ ವರ್ಷಗಳ ಕಳೆಯುತ್ತವೆ, ಆದರೆ ಯಶಸ್ಸು ಕಾಣುವುದಿಲ್ಲ. ಎಷ್ಟೋ ವರ್ಷಗಳ ನಂತರ ನೀವು ಫಲ ಪಡೆಯುತ್ತಿರುವುದು, ಪ್ರಯತ್ನ ಮಾಡುತ್ತಿರುವುದು ಕೆಲಸಗಳು ನಿಷ್ಫಲವಾಗುತ್ತದೆ. ಏಕೆಂದರೆ ಇದು ರಾಹುವಿನ ದೋಷ, ರಾಹು ಗ್ರಹದ ದೋಷ ನಿಮ್ಮ ಜಾತಕದ ಮೇಲೆ. ಹಾಗಾದರೆ ಎಚ್ಚರ ಇಟ್ಟು ಜ್ಯೋತಿಷ್ಯದಲ್ಲಿ ನಂಬಿ ಮತ್ತು ಅದಕ್ಕೆ ಪರಿಹಾರವನ್ನು ನೋಡಿ.
ಮೂರನೇ ರಹಸ್ಯ ನಕಾರಾತ್ಮಕ ಶಕ್ತಿ ಅಥವಾ ನೆಗೆಟಿವ್ ಎನರ್ಜಿ. ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗೆ ಕಾರಣ ನಕಾರಾತ್ಮಕ ಶಕ್ತಿ ಆಗಿರಬಹುದು. ಇದು ಹಲವಾರು ಕಾರಣಗಳಿಂದ ಬರುತ್ತದೆ. ನೆಗೆಟಿವ್ ಎನರ್ಜಿ ಎಂಬುದು ಬಹಳ ಕೆಟ್ಟ ಎನರ್ಜಿ. ಇದು ನಾನು ನೋಡಿರುವ ಪ್ರಕಾರ, ನನ್ನ ಜ್ಯೋತಿಷ್ಯದ ಮೇಲೆ ಪ್ರಕಾರ, ಕೆಟ್ಟ ಪರಿಸರ, ಇತರ ಆಸೆಯೋ ಅಥವಾ ಕೆಲವು ಗ್ರಹಗಳ ಕೆಟ್ಟ ಸ್ಥಿತಿ. ನಕಾರಾತ್ಮಕ ಶಕ್ತಿ ಹೆಚ್ಚಾದಾಗ ನಿಮ್ಮ ಮನಸ್ಸು ದುರ್ಬಲವಾಗುತ್ತದೆ. ಇದು ನೀವು ಹಲವಾರು ಜನರು ಇಂಗ್ಲಿಷ್ನಲ್ಲಿ ಆಂಗ್ಸಿಟಿ ಅಟ್ಯಾಕ್, ಪ್ಯಾನಿಕ್ ಅಟ್ಯಾಕ್ ಎಂದು ಕರೆಯುತ್ತಾರೆ. ಪ್ರೇರಣೆ ಕಡಿಮೆ ಆಗುತ್ತದೆ. ನೀವು ಪ್ರಯತ್ನಿಸಿದರೂ ಯಾರೋ ಅಜ್ಞಾತ ಶಕ್ತಿ ನಿಮ್ಮ ದಾರಿಯನ್ನು ತಡೆಯುತ್ತದೆ ಎಂತೆ ನಿಮಗೆ ಅನಿಸುತ್ತದೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಏನೋ ಎನರ್ಜಿ ಅಥವಾ ಯಾವುದೋ ಅಜ್ಞಾತ ಶಕ್ತಿ ನಿಮ್ಮ ಮತ್ತು ನಿಮ್ಮ ಯಶಸ್ಸಿನ ನಡುವೆ ಇದೆ ಎಂದು ನಿಮಗೆ ಭಾವನೆ ಆಗುತ್ತದೆ. ನಾಲ್ಕನೇ ರಹಸ್ಯ ದುರ್ಬಲ ಸೂರ್ಯ ಗ್ರಹ. ಜ್ಯೋತಿಷ್ಯದಲ್ಲಿ ಸೂರ್ಯಗ್ರಹವು ಆತ್ಮವಿಶ್ವಾಸ ಮತ್ತು ಗೌರವವನ್ನು ಸೂಚಿಸುತ್ತದೆ. ಸೂರ್ಯಗ್ರಹವು ಜಾತಕದಲ್ಲಿ ಸೂರ್ಯ ದುರ್ಬಲವಾಗಿದ್ದರೆ ಏನಾಗಬಹುದು ಎಂದು ನಾನು ತಿಳಿಸುತ್ತೇನೆ. ಇವಾಗ ನಿಮ್ಮ ಜಾತಕದಲ್ಲಿ ಸೂರ್ಯ ದುರ್ಬಲವಾದರೆ ನಿಮ್ಮ ಪ್ರತಿಭೆಯನ್ನು ಜನರು ಗಮನಿಸುವುದಿಲ್ಲ. ನೀವು ತುಂಬ ಕಷ್ಟಪಟ್ಟರೂ ಅದಕ್ಕೆ ಕ್ರೆಡಿಟ್ ಇನ್ನೊಬ್ಬರಿಗೆ ಸಿಗುತ್ತದೆ. ಕೆಲಸ ಮಾಡುತ್ತಿರುವುದು ನೀವು, ಆದರೆ ಇದನ್ನು ಹೆಸರು ಪಡೆಯುವುದು ಮತ್ತೊಬ್ಬರು. ಇದು ಏಕೆಂದರೆ ನಿಮ್ಮ ಗ್ರಹದಲ್ಲಿ ಸೂರ್ಯ ದುರ್ಬಲವಾಗಿದ್ದಾನೆ. ಇದರಿಂದ ಅನೇಕ ಜನರಿಗೆ ಜೀವನದಲ್ಲಿ ನಿರಾಶೆ ಉಂಟಾಗುತ್ತದೆ. ಏಕೆಂದರೆ ಸಾಮಾನ್ಯವಾಗಿ ನೀವು ಮಾಡುತ್ತಿರುವ ಕೆಲಸರು ಮತ್ತೊಬ್ಬರು ಬಂದು ನಾನು ಮಾಡಿದ್ದೀನಿ ಎಂದು ಹೇಳಿ ಅದರ ಕ್ರೆಡಿಟ್ ಅವರು ತಗೋತಾರೆ. ಜನರು ಅವರನ್ನು ನೋಡಿ ಮೆಚ್ಚುತ್ತಾರೆ, ಆದರೆ ಅದರ ಹಿಂದೆ ನೀವು ಇದ್ದೀರಿ ಎಂದು ನೆನಪು ಹಾರುತ್ತಾರೆ. ಐದನೇ ರಹಸ್ಯ ಹಿಂದಿನ ಕರ್ಮದ ಪರಿಣಾಮ, ಪೂರ್ವ ಜನ್ಮ ಪಾಪ. ಜ್ಯೋತಿಷ್ಯ ಶಾಸ್ತ್ರ ಹೇಳಿರುವ ಒಂದು ದೊಡ್ಡ ಸತ್ಯ ಏನೆಂದರೆ, ಪ್ರತಿ ಕಾರ್ಯವು ಒಂದು ಶಕ್ತಿಯನ್ನು ಸೃಷ್ಟಿಸುತ್ತದೆ. ಕೆಲವೊಮ್ಮೆ ಹಿಂದಿನ ಕರ್ಮಗಳ ಪರಿಣಾಮವಾಗಿ ನಮ್ಮ ಜೀವನದಲ್ಲಿ ಅಡೆತಡೆಗಳು ಬರುತ್ತದೆ. ಅಂದರೆ ನೀವು ಪೂರ್ವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೀರಾ ಅದು ಈ ಜನ್ಮದಲ್ಲಿ ನಿಮ್ಮ ಯಶಸ್ಸು ಫಲದ ನಡುವೆ, ದಾರಿಯ ನಡುವೆ ಅಡೆತಡೆಗಳು ಬರುತ್ತಲೇ ಇರುತ್ತವೆ. ಇದು ಪೂರ್ವ ಜನ್ಮ ಪಾಪ ಎಂದು ನಂಬುತ್ತಾರೆ. ಎಷ್ಟೋ ಜನರು ಇದರಿಂದ ಯಶಸ್ಸು ಸಾಧ್ಯವಿಲ್ಲ ಎಂದರು. ಅದರರ್ಥ ಏನೆಂದರೆ, ಸ್ವಲ್ಪ ಹೆಚ್ಚು ಸಹನೆ ಮತ್ತು ಒಳ್ಳೆಯ ಕಾರ್ಯಗಳು ಅಗತ್ಯ. ನೀವು ಪೂರ್ವ ಜನ್ಮದಲ್ಲಿ ಪಾಪ ಮಾಡುತ್ತಿರುವುದು ಸತ್ಯ, ಅದು ನಿಮಗೆ ಈ ಜನ್ಮದಲ್ಲಿ ಗೊತ್ತಿರೋದಿಲ್ಲ.
ಹಾಗಾದರೆ ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡಿ, ಅದರ ಬಹಳ ಅಗತ್ಯವಿದೆ. ನೀವು ಒಳ್ಳೆಯ ಕಾರ್ಯಗಳು ಮಾಡಿದರೆ ಪೂರ್ವಜನ್ಮದ ಏನೇ ಪಾಪಗಳು ಇದ್ದರೂ ಅವು ಅಲ್ಲಿ ಸಮತೋಲನವಾಗಿ ನಿಷ್ಫಲವಾಗುತ್ತವೆ ಮತ್ತು ಈ ಜನ್ಮದಲ್ಲಿ ನಿಮಗೆ ಫಲವನ್ನು ಸಿಗುತ್ತದೆ. 6ನೇ ರಹಸ್ಯ, ಅತ್ಯಂತ ಅಪಾಯಕಾರಿ ತಪ್ಪು. ಗಮನ ಕೊಟ್ಟು ಕೇಳಿ, ಇದು ಅತ್ಯಂತ ಭಯಾನಕ ಸತ್ಯ. ಬಹಳ ಜನರು ತಮ್ಮ ಭಾಗ್ಯವನ್ನು ತಾವೇ ದುರ್ಬಲ ಮಾಡಿಕೊಳ್ಳುತ್ತಾರೆ. ನೀವು ಹೇಗೆ ಎಂದು ಯೋಚಿಸುತ್ತೀರಾ? ಹಾಗಾದರೆ ನಿಮಗಾಗಿ ಒಂದು ಉದಾಹರಣೆ ಮೂಲಕ ಹೇಳುತ್ತೇನೆ, ಕೇಳಿ. ಯಾರು ತಂದೆ ತಾಯಿಗೆ ಗೌರವ ಕೊಡದೇ ಇರುವವರು ತಾವು ಮಾಡಿದ ವಚನವನ್ನು ತಪ್ಪುವುದು, ತಾವು ಮಾತಾಡುತ್ತಿರುವಾಗ ತಮ್ಮ ವಚನದ ಮೂಲಕ ಬೇರೆಯವರಿಗೆ ನೋವುಪಡಿಸುವುದು, ಹಣವನ್ನು ತಪ್ಪಾಗಿ ಬಳಸುವುದು, ಈ ಥರ ಜನರು ಯಾವಾಗಲೂ ಯಶಸ್ಸನ್ನು ಕಾಣುವುದಿಲ್ಲ. ಅವರಿಗೆ ಯಾವಾಗಲೂ ಫಲ ಸಿಗುವುದಿಲ್ಲ. ತನ್ನ ಗುರುಗಳು ತಂದೆ ತಾಯಿಯನ್ನು ಯಾರು ರೆಸ್ಪೆಕ್ಟ್ ಕೊಡುವುದಿಲ್ಲವೋ ಅವರಿಗೆ ಎಂದೂ ಏನೂ ಯಶಸ್ಸು ಆಗುವುದೇ ಇಲ್ಲ. ನೆನಪಿರಲಿ, ಜ್ಯೋತಿಷ್ಯದ ಪ್ರಕಾರ ಈ ರೀತಿಯ ವರ್ತನೆಗಳು ನಿಧಾನವಾಗಿ ನಿಮ್ಮ ಭಾಗ್ಯದ ಶಕ್ತಿಯನ್ನು ಕಡಿಮೆ ಮಾಡುತ್ತವೆ. ಆದ್ದರಿಂದ ಕೆಲವರಿಗೆ ಜೀವನದಲ್ಲಿ ಅಸಾಧಾರಣ ಅಡೆತಡೆಗಳು ಬರುತ್ತಲೇ ಇರುತ್ತವೆ. ಇದು ಬಹಳ ವಿಶೇಷ ಸತ್ಯ. ಇವಾಗ ಮುಂದಿನ ರಹಸ್ಯ, 7ನೇ ಮತ್ತು ಕೊನೆಯ ರಹಸ್ಯ. ಅದು ಏನೆಂದರೆ ಜೀವನದ ತಿರುವು. ಆದರೆ ಒಂದು ಸಂತೋಷವಾದ ವಿಷಯ ಇದೆ. ಜ್ಯೋತಿಷ್ಯ ಯಾವಾಗಲೂ ಬರೀ ರಹಸ್ಯಗಳು ಅಥವಾ ಅಡೆತಡೆಗಳು ಅಥವಾ ಸಮಸ್ಯೆ ಅನ್ನು ಹೇಳುವುದಿಲ್ಲ. ಇವಾಗ ನಾನು ನಿಮಗೆ ಏನು ರಹಸ್ಯಗಳು ಹೇಳಿದ್ದೇನೆ ಅಥವಾ ಅದು ನಿಮ್ಮ ಜೀವನದಲ್ಲಿ ಏನು ಪರಿಣಾಮ ಬೀರಿದೆ, ನೀವು ಯೋಚಿಸುತ್ತೀರಾ, ಸರಿ, ಇದ ರಹಸ್ಯಗಳು ಓಕೆ, ನನ್ನ ಜೀವನದಲ್ಲಿಯೂ ಹೀಗೆ ಆಗುತ್ತಿದೆ, ಬಟ್ ಇದಕ್ಕೆ ಪರಿಹಾರ ಏನು? ಹೆದರಬೇಡಿ, ಜ್ಯೋತಿಷ್ಯದಲ್ಲಿ ಪರಿಹಾರಗಳು ಸಹ ಹೇಳಿದ್ದಾರೆ. ನಾನು ನಿಮಗೆ ಇವಾಗ ಹೇಳಿರುವ 7 ರಹಸ್ಯಗಳ ಪರಿಹಾರಗಳನ್ನು ಹೇಳುತ್ತೇನೆ. ನಿಮ್ಮ ಜೀವನದಲ್ಲಿ ಗ್ರಹಗಳ ಪ್ರಭಾವವನ್ನು ಅರ್ಥ ಮಾಡಿಕೊಂಡರೆ ಕೆಲವು ಸರಳ ಕ್ರಮಗಳು ನಿಮ್ಮ ಭಾಗ್ಯವನ್ನು ಬದಲಾಯಿಸಬಹುದು. ಕೆಲವು ಸರಳವಾದ ಉಪಾಯಗಳು ಇದೆ. ಅದನ್ನು ನೀವು ಮನಸ್ಸಿಟ್ಟು ಪಾಲಿಸಿದರೆ ಖಂಡಿತ ನಿಮ್ಮ ಭಾಗ್ಯ ಬದಲಾಗುತ್ತದೆ. ಇವಾಗ ನಾನು ನಿಮಗೆ ಒಂದು ಉದಾಹರಣೆ ಮೂಲಕ ಹೇಳುತ್ತೇನೆ, ಗಮನಿಸಿ. ಅಗತ್ಯವಿರುವವರಿಗೂ ಸಹಾಯ ಮಾಡುವುದು, ಹಿರಿಯರಿಗೆ ಗೌರವ ನೀಡುವುದು, ಶಿಸ್ತಿನಿಂದ ಬದುಕುವುದು, ಧನಾತ್ಮಕ ಚಿಂತನೆ ಇರುವುದು, ಈ ಎಲ್ಲವೂ ನಿಮ್ಮ ಜೀವನದ ದಿಕ್ಕನ್ನು ನಿಧಾನವಾಗಿ ಬದಲಾಯಿಸಬಹುದು. ನೀವು ಯಾವುದೇ ಪರಿಹಾರವನ್ನು ತಕ್ಷಣವಾಗಿ ಬದಲಾಗುವುದಿಲ್ಲ. ಅದು ನೀವು ನಿಧಾನವಾಗಿ ಬದಲಾಗುತ್ತದೆ. ನಿಮಗೆ ಸಹನೆ ಇರಲೇಬೇಕು. ಹೀಗಾಗಿ ನಿಮಗೆ ಮುಂದಿನ ಬಾರಿ
ನಿಮ್ಮ ಕಷ್ಟಕ್ಕೆ ಫಲ ಸಿಗುತ್ತಿಲ್ಲ ಎಂದು ಅನಿಸಿದಾಗ ಒಂದು ಕ್ಷಣ ಯೋಚಿಸಿ. ಈ 7 ರಹಸ್ಯಗಳಲ್ಲಿ ನಿಮ್ಮ ಸಮಸ್ಯೆಗೆ, ನಿಮ್ಮ ಕಷ್ಟದಲ್ಲಿದ್ದರೆ ಈ ಸಮಸ್ಯೆಗಳಲ್ಲೇ ಇರಬಹುದು. ಆ ಸಮಸ್ಯೆಯನ್ನು ಯೋಚಿಸಿ ಅದಕ್ಕೆ ಪರಿಹಾರವನ್ನು ಹುಡುಕಿ. ಬಹುಶಃ ವಿಶ್ವವೇ ನಿಮ್ಮನ್ನು ಪರೀಕ್ಷಿಸುತ್ತಿರಬಹುದು, ಅಥವಾ ಕೆಲವು ಗ್ರಹಗಳು ಪ್ರಭಾವ ನಿಮ್ಮ ಯಶಸ್ಸನ್ನು ತಡ ಮಾಡುತ್ತಿರಬಹುದು. ಹಾಗಂತ ನೀವು ಭಯಪಟ್ಟು ನಿಮ್ಮ ಶ್ರಮವನ್ನು ಬಿಡಬೇಡಿ. ನೀವು ಸಹನೆಯನ್ನು ಕಳೆದುಕೊಳ್ಳದೆ ಮುಂದುವರಿದರೆ ಖಂಡಿತ ಯಶಸ್ಸನ್ನು ಪಡೆಯುತ್ತೀರಾ. ಖಂಡಿತ ನಿಮ್ಮ ಜೀವನ ಬದಲಾಗುತ್ತದೆ. ನಿಮ್ಮ ಭಾಗ್ಯವು ಒಂದು ದಿನ ಖಂಡಿತವಾಗಿ ಬದಲಾಗುತ್ತದೆ. ನೀವು ಬದಲಾಗುತ್ತೀರಾ. ನಿಮ್ಮ ಜೀವನದಲ್ಲೂ ಯಶಸ್ಸು ಬರುತ್ತದೆ. ನೀವು ಸಂತೋಷದಿಂದ ಕಾಲ ಕಳೆಯುತ್ತೀರಾ. ಇಂದು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಕಮೆಂಟ್ನಲ್ಲಿ ಬರೆಯಿರಿ. ಅದು ಏನೆಂದರೆ, ನನ್ನ ಕಷ್ಟಕ್ಕೆ ಫಲ ಸಿಗುತ್ತಿಲ್ಲ ಎಂದು ಅನುಭವಿಸುತ್ತಿದ್ದೇನೆ ಎಂದು ಕಮೆಂಟ್ ಮಾಡಿ. ನಾನು ಅದಕ್ಕೆ ಖಂಡಿತ ಉತ್ತರವನ್ನು ತಿಳಿಸುತ್ತೇನೆ ಮತ್ತು ಪರಿಹಾರ ಕೂಡ ತಿಳಿಸುತ್ತೇನೆ. ಮತ್ತು ಇಂತಹ ಇನ್ನಷ್ಟು ಜ್ಯೋತಿಷ್ಯದ ರಹಸ್ಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ರಾಶಿ ತತ್ವಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಅದ್ಭುತ ಮಾಹಿತಿಗಳಿಂದ ಸಿಗುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.